ಕಲಬುರಗಿ ಪ್ರಧಾನಿ ನರೇಂದ್ರ ಮೋದಿ 5 ದೇಶಗಳ ವಿದೇಶ ಪ್ರವಾಸ ಮಾಡಿದ್ರು. ರಾಹುಲ್ ಗಾಂಧಿ ಮತ್ತು ಸಚಿವ ಪ್ರಿಯಾಂಕ ಖರ್ಗೆ ಮೋದಿ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇವರಿಗೆ ಯಾವ ನೈತಿಕತೆ ಇದೆ? ಕಲಬುರಗಿಯಲ್ಲಿ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ವಾಗ್ದಾಳಿ. ಮೋದಿ ಚಾಕ್ಲೇಟ್ ಬಗ್ಗೆ ಲೇವಡಿ ಮಾಡ್ತಾರೆ. ನಿಮ್ಮ ಆಡಳಿತದಲ್ಲಿ ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಭೂಭಾಗಗಳನ್ನ ಕೊಟ್ಟರಲ್ಲ, ವಿವಿಧ ಪ್ರದೇಶಗಳನ್ನು ಈ ಹಿಂದಿನ ಕಾಂಗ್ರೆಸ್ ಪ್ರಧಾನಿಗಳು ನೀಡಿದ್ದಾರೆ. ಇದರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಲ್ಲ. ಮೋದಿ ವಿದೇಶ ಪ್ರವಾಸಕ್ಕೆ ಹೋದಾಗ ಈ ದೇಶದ ರೇಷ್ಮೆ ಸೀರೆ, ಅಸ್ಸಾಂನ ಶಾಲು, ಭಗವದ್ಗೀತೆ ಪುಸ್ತಕ ಕೊಂಡೊಯ್ದು ಅಲ್ಲಿ ನೀಡಿದ್ದಾರೆ. ಇದ್ಯಾವುದು ಕಾಂಗ್ರೆಸ್ ನಾಯಕರ ಕಣ್ಣಿಗೆ ಬಿದ್ದಿಲ್ಲ. ಮೋದಿ ಚಾಕ್ಲೇಟ್ ಬಗ್ಗೆ ಕಿಂಡಲ್ ಆಗಿ ಮಾತಾಡ್ತಾರೆ. ಈ ದೇಶದ ಪ್ರಧಾನಿ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಗೌರವ ಇಲ್ಲ. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರು ಹೇಳಿಕೆ. ಪ್ರಧಾನ ಮಂತ್ರಿಗಳ 5 ದೇಶದ ಪ್ರವಾಸ, ಇದನ್ನ ಅವಹೇಳನಕಾರಿಯಾಗಿ ಕಿಂಗಲ್ ಉಡೇಸ್ ಮಾತಾಡುವಂತ ಪ್ರಿಯಾಂಕ ಖರ್ಗೆ, ರಾಹುಲ್ ಗಾಂಧಿ ಅವರಿಗೊಂದು ನನ್ನೊಂದು ಧಿಕ್ಕಾರ. ಮೊದಲನೇದು. ಎರಡನೇದು, ತುಗ್ಲಕ್ ದರ್ಬಾರ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ದೊಂದು ಧಿಕ್ಕಾರ. ಇವತ್ತು ಕಾಂಗ್ರೆಸ್ ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂತ ಒಂದು ಚಾಕ್ಲೇಟ್ ಅನ್ನ ಇಟ್ಲಿ ದೇಶದ ಪ್ರಧಾನ ಮಂತ್ರಿಗೆ ಅದನ್ನ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲೇವಡಿ ಮಾಡ್ತೀರಿ. ನಿಮ್ಮ ಆಡಳಿತದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಕೊಟ್ಟಂತ ಜಮ್ಮು ಕಾಶ್ಮೀರದ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನ ಬಿಡ್ತಿದ್ರು. ಅವರು 5 ವರ್ಷ ಬೇಕಾದ್ರೆ ಡಾಕ್ಟರ್ ಆಗಕ್ಕೆ, 5 ವರ್ಷ ಡಾಕ್ಟರ್ ಆಗಕ್ಕೆ ಬೇಕು, 4 ವರ್ಷ ಇಂಜಿನಿಯರ್ ಆಗಕ್ಕೆ ಬೇಕು. ಹೆಚ್ಚಿಗೆ ಹೇಳೋದಿಲ್ಲ. ಮಾಧ್ಯಮದ ಸ್ನೇಹಿತರ ಕಡೆಯಿಂದಾದ್ರೂ ನಾ ಇದನ್ನ ನಿರೀಕ್ಷೆ ಇಡೋದಿಲ್ಲ. ಯಾರೋ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಪ್ರಿಯಾಂಕ ಖರ್ಗೆ ಅಂತ ಮಾತಾಡಿದ್ರೆ ನಾನು ಹೋಗ್ತೀನಿ. ನೀವೆಲ್ಲ ಬುದ್ಧಿವಂತರು. ಜಗತ್ತಿನಲ್ಲಿ 50% ಹೆಚ್ಚಾಗಿದೆ. ಪ್ರಜಾಗಳವರೆಲ್ಲ ವಿದ್ಯಾರ್ಥಿಗಳು ಕೇಳಿ, ನೀವು ಅವರೆಲ್ಲ ತಯಾರಿ ಮಾಡಿರ್ತಾರೆ ಪರೀಕ್ಷೆ. ದೇಶದ ಏಜೆಂಟ್ರು, ನೀವು ಭಾರತದ ಏಜೆಂಟ್ರು, ನೀವು ಭಾರತ್ ಮಾತೆ ಏಜೆಂಟ್ರು. ಭಾರತದಲ್ಲಿ ಏನ್ ನಡೀತಾ ಇದೆ, ಜಗತ್ತಿನಲ್ಲಿ ಏನ್ ನಡೀತಾ ಇದೆ, ಮಿಡ್ಲ್ ಈಸ್ಟ್ ನಲ್ಲಿ ಏನ್ ನಡೀತಾ ಇದೆ, ತೈಲೋತ್ಪಾದನಾ ದೇಶಗಳಲ್ಲಿ 50% ಡೀಸೆಲ್ ಪೆಟ್ರೋಲ್ ಹೆಚ್ಚಾಗಿದೆ. ಎಷ್ಟು ಪರ್ಸೆಂಟ್ ಅನ್ನ? 150 ರೂಪಾಯಿ ಆಗ್ತೀವಿ. ಸಾಧ್ಯ ಆಗದೆ ಇದ್ರೆ ಪತ್ರಗಳ ಮುಖಾಂತರ ನಾವು ಅವರ ಮೇಲೆ ಒತ್ತಡವನ್ನು ಹೇರ್ತೇವೆ. ಮತ್ತು ಈಗಾಗಲೇ ಕೆಲವು ಸಂಘಟನೆಗಳು ಮತ್ತು ಕೆಲವು ವಕೀಲರ ಮುಖಾಂತರ ಅದನ್ನ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅಲ್ಲ, ಸಂದರ್ಭ ಅಂದ್ರೆ ಕಣ್ಣೆತ್ಕೊಂಡು ಇದನ್ನು ವಾಪಸ್ ತಗೋತೀವಿ, ನಮ್ ತಪ್ಪಾಯ್ತು ಅಂತ ರಾಜ್ಯ ಸರ್ಕಾರ ಏನಾದ್ರೂ ಹೇಳಿದ್ರೆ ಪ್ರೆಸ್ ಮೀಟ್ ಮಾಡಿ ನೋಡ್ರಿ. ಯಾವಾಗಲೂ ಒಂದು ಸಿಸ್ಟಮ್ ಇರುತ್ತೆ. ಇಲ್ಲಿ ನಿನ್ನೆ ಲಾಡ್ಲೆ ಮಸಾಕ್ ದರ್ಗತ್ತು ಕ್ಯಾಬಿನೆಟ್ ನಲ್ಲಿ ವಾಪಸ್ ಆಯ್ತು. ಯಾರಿಗೆ ಪತ್ರಿಕೆ ಘೋಷಣೆ ಮಾಡಿದ್ರು? ಸಿದ್ದರಾಮಯ್ಯ ಮಾಡೋಣ. ಯಾರು ಮಾಡಿದ್ರು? HK ಪಾಟೀಲ್ ಮಾಡಿದ್ರು. DCM ಎಲ್ಲಿ ಹೇಳಿದ್ರು? ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ. ಯಾರೋ ಆದಾಯ ಹೋಗ್ಬೇಕಾದ್ರೆ ಪ್ರೆಸ್ ನೋಟ್ ಕೇಳಿದ್ರು, ಹೇಳಿದ್ದಾರೆ. ಹಂಗೆ ನಮ್ಮ ಪ್ರಧಾನಮಂತ್ರಿಗೂ ಕೇಳಿದಾಗ ಹೇಳ್ತಾರೆ. ಆದ್ರೆ ಕೇಂದ್ರದ ಸಂಪುಟದ ಸಹೋದ್ಯೋಗಿಗಳಾದಂತ ನಮ್ಮ ವಾಣಿಜ್ಯ ಸಚಿವರು ಪಿಯೂಷ್ ಗೋಯಲ್ ಅವರು ವಿಸ್ತೃತವಾದ ಮಾಧ್ಯಮ ಗೋಷ್ಠಿಯನ್ನ ಮಾಡಿ, ನಿಮ್ಮೆಲ್ಲ ಪತ್ರಿಕಾ ರಂಗದ ನೀವು ಸ್ವಲ್ಪ ಚೀಫ್ ಎಡಿಟೋರಿಯಲ್ ಓದ್ರಿ, ನಿಮ್ಗೆ ಗೊತ್ತಾಗ. ಮತ್ತು ಮಾಧ್ಯಮದ ಎಲ್ಲ ಕಡೆ ಬಂದಿದೆ. ಪಿಯೂಷ್ ಗೋಯಲ್ ಅವರು ಸುದೀರ್ಘವಾಗಿ ಮುಟ್ಟಿಸಲಿಕ್ಕೆ ಸಾಧ್ಯ ಇದೆ. ಸಮಯದ ಉಳಿತಾಯ ಆಯಿತು, ಹಣದ ಉಳಿತಾಯ. ಎಷ್ಟು ದೊಡ್ಡ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕಿದ್ದಾರೆ. ನರೇಂದ್ರ ಮೋದಿ ಅವರು ಒಬ್ಬ ಕರ್ಮಯೋಗಿ. 5 ದೇಶಗಳಿಂದ ಮರಳಿ ಬಂದ ಮೇಲೆ ಅವರು ಮಲಗಲಿಲ್ಲ, ವಿಶ್ರಾಂತಿ ತಗೊಳ್ಳಿಲ್ಲ. ಮರಳಿ ಮತ್ತೆ ಅವರು ತಮ್ಮ ಮಂತ್ರಿ ಮಂಡಲದ ಸಭೆಯನ್ನು ತಗೊಂಡು ಈ ದೇಶದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತ ಪ್ರಿಯಾಂಕ ಖರ್ಗೆ, ರಾಹುಲ್ ಗಾಂಧಿ ಅಂತವರು ಇವತ್ತು ಪ್ರಧಾನಮಂತ್ರಿ ಅವರ ವಿದೇಶ ಪ್ರವಾಸದ ಬಗ್ಗೆ ಅಪಹಾಸ್ಯದ ಮಾತುಗಳನ್ನ ಆಡ್ತಾ ಇದ್ದಾರಲ್ಲ. ಈ ದೇಶದ ಜನತೆ 140 ಕೋಟಿ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಧ್ಯಮದ ಮುಖಾಂತರ ನಿಮ್ಮನ್ನ ಎಚ್ಚರಿಸಲಿಕ್ಕೆ ಬಯಸ್ತದೆ.
ಅನೇಕ ವಸ್ತುಗಳನ್ನ ಆ ದೇಶಕ್ಕೆ ಒಯ್ದು ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶ ಕೂಡ ಜಗತ್ತಿನ ಯಾವುದೇ ದೇಶಕ್ಕೆ ಸರಿಸಾಟಿಯಾಗುವಂತ ವಸ್ತುಗಳು ನಮ್ಮ ದೇಶದಲ್ಲೂ ತಯಾರಾಗುತ್ತೆ ಅನ್ನೋದನ್ನ ಜಗತ್ತಿಗೆ ಬೀಳ್ಬೇಕಾಗಿದ್ದು ನಮ್ಮ ಪ್ರಧಾನಮಂತ್ರಿಯ ಕರ್ತವ್ಯ. ಅದಕ್ಕಾಗಿ ಮೆರವಣಿಗೆ ಹಾಕ್ಬೇಕು. ಭಾರತದ ವಸ್ತುಗಳ ಬಗ್ಗೆ ಅವರಿಗೆ ಅಭಿಮಾನನೇ ಇರಲಿಲ್ಲ. ಬ್ಯಾರಲ್ಗಳನ್ನ ಇವತ್ತು 5,30,000 ಬ್ಯಾರಲ್ಗಳು ಸ್ಟಾಕ್ ಇದೆ. ಪ್ರಧಾನಮಂತ್ರಿ ಏನ್ ಮಾಡ್ತಿದ್ರು ಅಂತ ಪ್ರಿಯಾಂಕಾ ಖರ್ಗೆ ಅವರು ಶಬ್ದಗಳು ನನಗೆ ಬಳಸಲಿಕ್ಕೆ ಬರೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ನಮ್ಗೆ ಬರೋದಿಲ್ಲ. ಈ ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ಈ ದೇಶ ನಡೆಸುವಂತ ಪ್ರಧಾನಮಂತ್ರಿ ಇದು ಮಿಡ್ಲ್ ಈಸ್ಟ್ ನಲ್ಲಿ ಇದೇ ರೀತಿ ಮುಂದುವರೆದ್ರೆ ಮುಂದೆ 1 ವರ್ಷ 2 ವರ್ಷ, ಅದಕ್ಕಾಗಿ ನಾವು ಸ್ವಾವಲಂಬಿಗಳಾಗಬೇಕು. ತೈಲೋತ್ಪಾದನೆಗಳನ್ನ ಕಡಿತ ಮಾಡಿದ್ರೆ ನಾವು ಉಳಿತಾಯ ಮಾಡಿದ್ರೆ ನಮ್ಗೆ ತಾನೇ ದುಡ್ಡು ಉಳಿಯೋದು. ಮುಂದಿನ ದಿನಗಳಲ್ಲಿ ನಾವು 2047ರಲ್ಲಿ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರ ಆಗ್ಬೇಕು, ವಿಕಸಿತ ಭಾರತ ಆಗಬೇಕು. ಈಗ ಮುಂದುವರಿತಾ ಇರುವಂತ ದೇಶ ಭಾರತ. ಇದು ನರೇಂದ್ರ ಮೋದಿ ಕಾಲಖಂಡದಲ್ಲಿ ಹವಾಯಿಗರ ಭಿಕ್ಷುಕರ ದೇಶ ಕಾಂಗ್ರೆಸ್ ಆಡಳಿತದಲ್ಲಿ. ನೀವು ಬದಲಾವಣೆಯನ್ನು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಇಷ್ಟು ಬದಲಾವಣೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತ, ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಭಾರತವು ಒಂದಾಗಬೇಕು. ಅದಕ್ಕಾಗಿ ಉಳಿತಾಯವು ನಮ್ಮ ಯೋಜನೆ. ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಇವತ್ತು? ಹಿಜಾಬ್ ಮೇಲಿದ್ದಂತ ಏನು ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಅನ್ನ ಹಾಕೊಂಡು ಹೋಗೋದನ್ನ ತಡೆ ಹಿಡಿದಂತದ್ದನ್ನ ಅದನ್ನ ಬ್ಯಾನ್ ಅನ್ನ ರಿವೋಕ್ ಮಾಡ್ತಾರೆ. ಯಾವ ಕಾರಣಕ್ಕೆ? ಸ್ವಾಮಿ, ಒಬ್ರಿಗೆ ಒಂದ್ ಕಡೆ ಹೇಳ್ತೀರಿ ಪರೀಕ್ಷೆಗೆ ಹೋದ್ರೆ ತಾಳಿ ಕಾಲುಂಗರಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೀರಿ, ಇನ್ನೊಬ್ರು ತಮ್ಮ ಧರ್ಮದ ಕೇಸರಿ ಶಾಲನ್ನ ಹಾಕೊಂಡು ಹೋದ್ರೆ ಹಾಕೊಂಡು ಹೋಗಕ್ ಆಗೋದಿಲ್ಲ ಅಂತೀರಿ. ಆಯ್ತು ಸ್ವಾಮಿ, ನಾವು ಕೇಳ್ತೀವಿ ನಿಮ್ಗೆ ಹಿಜಾಬ್ನ ಜೊತೆಗೆ ಕೇಸರಿ ಶಾಲೆಗೂ ಪರವಾನಗಿಯನ್ನು ಕೊಡ್ಬೇಕಾಗಿತ್ತು, ಅದನ್ನ ಕೊಡ್ಲಿಲ್ಲ. ಆದ್ರೆ ಹಿಜಾಬಿಗೆ ಮಾತ್ರ ಪರವಾನಗಿ ಕೊಡ್ತೀವಿ. ನೀವೇನು ತಾಲಿಬಾನ್ ಸರ್ಕಾರ ಆಗ್ತಾ ಇದೆ ಕರ್ನಾಟಕ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ. ತಾಲಿಬಾನ್ ರೀತಿಯ ಮುಸ್ಲಿಂ ತುಷ್ಟೀಕರಣದ ಕಾಂಗ್ರೆಸ್ ಸರ್ಕಾರ ಇದೆ. ಯಾಕೆ ಈ ರೀತಿ ನಡೀತಾ ಇದೆ? ಇದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ನಿನ್ನೆ ಒಂದು ಬೆಳವಣಿಗೆ ನಡೆಯುತ್ತೆ. ಏನದು ಬೆಳವಣಿಗೆ? ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಲಾಡ್ಲೆ ಮಸಾಕ್ ದರ್ಗದಲ್ಲಿ 4 ವರ್ಷಗಳ ಹಿಂದೆ ಸಾವಿರಾರು ಜನ ತಲ್ವಾರ್, ಕಟ್ಟಿಗೆ, ಕಲ್ಲುಗಳು, ಇಟ್ಟಂಗಿಗಳು, ಚಾಕು, ಚೂರಿ, ಒಂದು ಮೈಲುಗಲ್ಲಾದಂತ ಒಂದು ತೈಲದ ಅಭಾವವನ್ನ ಪರಿಹರಿಸುವಂತ ಕಾರ್ಯಕ್ಕೆ ಅವರು ಸಹಿ ಹಾಕ್ತಾರೆ. ಅಷ್ಟೇ ಅಲ್ಲ, $5 ಬಿಲಿಯನ್ ಹಣ UAE ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ವಿನಿಯೋಗ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅಲ್ಲಿಂದ ಹೋಗಿದ್ದವರು ಎಲ್ಲಿಗೆ? ನೆದರ್ಲ್ಯಾಂಡಿಗೆ ಹೋದ್ರು. ನೆದರ್ಲ್ಯಾಂಡ್ ನಲ್ಲಿ ಏನಾಯ್ತು ಒಪ್ಪಂದ? ಇಡೀ ಜಗತ್ತಿಗೆ ಚಿಪ್ಪುಗಳನ್ನ ಸಪ್ಲೈ ಮಾಡುವಂತ ಏಕೈಕ ದೇಶ ತೈವಾನ್. ಆದ್ರೆ AMSL ಅನ್ನುವಂತ ಕಂಪನಿಯ ಮುಖಾಂತರ ಭಾರತದಲ್ಲಿ ಚಿಪ್ಪುಗಳ ತಯಾರಿಕೆಗೆ ನೆದರ್ಲ್ಯಾಂಡ್ ಭಾರತದಲ್ಲಿ $11 ಬಿಲಿಯನ್ ಭಾರತದಲ್ಲಿ ವಿನಿಯೋಗ ಮಾಡಿ ಭಾರತದಲ್ಲೇ ಚಿಪ್ಪುಗಳನ್ನ ತಯಾರು ಮಾಡಲಿಕ್ಕೆ, ಸೆಮಿಕಂಡಕ್ಟರ್ಗಳನ್ನ ತಯಾರು ಮಾಡಲಿಕ್ಕೆ ಹಣವನ್ನು ಹೂಡ್ತೀವಿ ಅಂತ ಹೇಳಿದ್ರು. ಇದರಿಂದ ಭಾರತದ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆ ಆಗುತ್ತೆ, ವಿದೇಶಿ ವಿನಿಮಯ ಭಾರತದಲ್ಲಿ ಹರಿದು ಬರುತ್ತೆ, ಉದ್ಯೋಗ